ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ QABD ಇಂಪಾರ್ಟೆಂಟ್ ಟಾಪಿಕ್ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ 14 ಮಾರ್ಕ್ಸ್ ಯಾವ್ದೆಲ್ಲ ಬರುತ್ತೆ ಅಂಡ್ ಸೆಕ್ಷನ್ B 8 ಮಾರ್ಕ್ಸ್ ಯಾವ್ದೆಲ್ಲ ಬರುತ್ತೆ ಆ ಒಂದು ಟಾಪಿಕ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಆ ಟಾಪಿಕ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, 14 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಇಷ್ಟು ಟಾಪಿಕ್ಸ್ ಮೇಲೆ ನಿಮ್ಗೆ 14 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಕ್ಕಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಮೊದಲನೇದು ಬಂದು ಓಜಿವ್ ಕರ್ವ್ ವಿತ್ ವೆರಿಫೈಯಿಂಗ್ ಮೀಡಿಯನ್ ನ ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ಓಜಿವ್ ಕರ್ವ್ ಮುಖಾಂತರ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. 100% ಕ್ವಶನ್ ಅದು ಓಜಿವ್ ಕರ್ವ್ ವಿತ್ ವೆರಿಫೈಯಿಂಗ್ ಮೀಡಿಯನ್ ನ ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸಪೋಸ್ ಅದು ಕೇಳಲಿಲ್ಲ ಅಂತ ಹೇಳಿದ್ರೆ, ಓಜಿವ್ ಕರ್ವ್ ಕೇಳಲಿಲ್ಲ ಅಂತ ಹೇಳಿದ್ರೆ ಮೀನ್ ಮೀಡಿಯಂ ಮೋಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಬಹುದು. ಸೊ ಇಲ್ಲ ಎರಡೂ ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳಬಹುದು. ಹಿಂದೆ ಎಲ್ಲ ಕೇಳಿದ್ದಾರೆ. ಸೊ ಮೀನ್ ಕ್ಯಾಲ್ಕುಲೇಷನ್ ಮಾಡಬೇಕು, ಮೀಡಿಯನ್ ನ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತೆ ಮೋಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ 14 ಮಾರ್ಕ್ಸ್ ಕೇಳ್ತಾರೆ. ಅಂಡ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಸೆಕ್ಷನ್ ಸಿ ನಲ್ಲಿ ಈ ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಅಂಡ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮೇಲೆ ಒಂದು ಕ್ವಶನ್ಸ್ ಗ್ಯಾರಂಟಿ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಅದು ಕ್ವಶನ್ಸ್ ಇರುತ್ತೆ. ಅಂಡ್ ಲಾಸ್ಟ್ ಪೇರ್, ಸೊ ಮತ್ತೊಂದು ಕ್ವಶನ್ಸ್ ಲಾಸ್ಟ್ ಪೇರ್ ಪ್ಯಾಚಸ್ ಅಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಮೇಲೆ ನಿಮ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲ ಅಂದ್ರೆ ಫಿಶರ್ ಇಂಡೆಕ್ಸ್ ನಂಬರ್ ವೆರಿಫೈಯಿಂಗ್ TRT ಮತ್ತೆ FRT ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿವರೆಗೂ ಕೇಳೋದು TRT ಮತ್ತೆ FRT ಕ್ಯಾಲ್ಕುಲೇಷನ್ಸ್ ನ ವೆರಿಫೈಯಿಂಗ್ ಮಾಡಿ ಅಂತ ಹೇಳ್ಬಿಟ್ಟೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಷ್ಟು ಟಾಪಿಕ್ ಮೇಲೆ ಖಂಡಿತವಾಗ್ಲೂ ನಿಮ್ಗೆ 14 ಮಾರ್ಕ್ಸ್ ಅಲ್ಲಿ ಇದ್ದೇ ಇರ್ತಕ್ಕಂಥ ಕ್ವಶನ್ಸ್ ಎಲ್ಲ ಪ್ರಾಕ್ಟಿಕಲ್ ಕೊಡ್ತಾರೆ ನಿಮ್ಗೆ ಸೆಕ್ಷನ್ ಸಿ ನಲ್ಲಿ ಮಾತ್ರ. ಸೊ ಇಷ್ಟು ಟಾಪಿಕ್ ಅನ್ನ ನೋಡ್ಕೊಳ್ಳಿ. ಸೊ ಕಾರ್ಲುಪಿಯೇಷನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮತ್ತೆ ಫಿಶರ್ ಇಂಡೆಕ್ಸ್ ನಂಬರ್ ವೆರಿಫೈಯಿಂಗ್ TRT ಮತ್ತೆ FRT 100% ಇರುತ್ತೆ. ಅಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಇರುತ್ತೆ. ಅಂಡ್ ಮೀನ್ ಮೀಡಿಯಂ ಮೋಡ್ 6 ಮಾರ್ಕ್ಸ್ ಅಲ್ಲಿ ಇರುತ್ತೆ ಅಂಡ್ 14 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಅಂಡ್ 8 ಮಾರ್ಕ್ಸ್ ಅಲ್ಲಿ ಇರುತ್ತೆ ಮತ್ತೆ 14 ಮಾರ್ಕ್ಸ್ ಕೇಳಬಹುದು. ಅಂಡ್ ಓಜಿ ಕರ್ವ್ ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತೆ. ಇಷ್ಟು ಟಾಪಿಕ್ ಮೇಲೆ ನೀವು ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ 14 ಮಾರ್ಕ್ಸ್ ಗೆ ಕೇಳ್ತಕ್ಕಂತ ಕ್ವಶನ್ಸ್ ಇವೆಲ್ಲ. ಅಂಡ್ ಸೆಕ್ಷನ್ಸ್ ಬಿ ಗೆ ಬಂದ್ರೆ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳಿದ್ರೆ 8 ಮಾರ್ಕ್ಸ್ ಕ್ವಶನ್ಸ್ ಯಾವ್ದೆಲ್ಲ ಕೇಳಬಹುದು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಚಾಪ್ಟರ್ ಫುಲ್ ಥಿಯಾರಿಟಿಕಲ್ ಆಗಿರೋದ್ರಿಂದ ಸೊ ನಿಮ್ಗಲ್ಲಿ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ಬಿಟ್ಟು 6 ಮಾರ್ಕ್ಸ್ ಗೆ ಸೆಕ್ಷನ್ ಬಿ 8 ಮಾರ್ಕ್ಸ್ ಗೆ ಕೇಳಬಹುದು. ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಅಂಡ್ ಎಕ್ಸ್ಪ್ಲೈನ್ ಡಯಾಗ್ರಾಮ್ ಮತ್ತೆ ಗ್ರಾಫ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಈ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳಬಹುದು. ಅಂಡ್ ಹಿಸ್ಟೋಗ್ರಾಮ್ ಅಂದ್ರೆ ಏನು, ಅಥವಾ ಸಿಂಪಲ್ ಬಾರ್ ಡಯಾಗ್ರಾಮ್ ಬಗ್ಗೆ ಆಗಿರ್ಬೋದು, ಅಥವಾ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ಬಗ್ಗೆ ಆಗಿರ್ಬೋದು, ಅಥವಾ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಬಗ್ಗೆ ಕ್ವಶನ್ಸ್ ಅನ್ನ ಸೆಕ್ಷನ್ಸ್ ಬಿ ನಲ್ಲಿ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಮೇಲೆ. ಟ್ಯಾಬ್ಯುಲೇಷನ್ಸ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ, ಅದು ಪ್ರಾಬ್ಲಮ್ ಬರುತ್ತೆ. ಈಸಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಟ್ಯಾಬ್ಯುಲೇಷನ್ ಪ್ರಾಬ್ಲಮ್ಸ್ ಒಂದು 6 ಮಾರ್ಕ್ಸ್ ಸೆಕ್ಷನ್ ಬಿ 8 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಮೇಲೂ ಕೂಡ ಒಂದು ನಿಮ್ಗೆ ಸೆಕ್ಷನ್ ಬಿ ನಲ್ಲಿ ಇದೇ ಇರುತ್ತೆ 8 ಮಾರ್ಕ್ಸ್ ಗೆ, ಅಲ್ಲಿ ಒಂದು ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಅಂಡ್ ಮೀನ್ ಮೀಡಿಯಂ ಮೋಡ್ ಮೋರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಅಥವಾ ಬಿಲೋ ಎಬೋ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಪ್ರಾಕ್ಟಿಕಲ್ ಇದ್ದೇ ಇರ್ತಕ್ಕಂಥ ಕ್ವಶನ್. ಹಾಗಾಗಿ ಸೊ ಇಷ್ಟು ಕ್ವಶನ್ಸ್ ಏನಿದೆ ಸೆಕ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಟಾಪಿಕ್ಸ್. ಸೊ ಈ ಟಾಪಿಕ್ಸ್ ಅಲ್ಲೇ ನಿಮ್ಗೆ ಕ್ವಶನ್ಸ್ ಖಂಡಿತವಾಗ್ಲೂ ಬರುತ್ತೆ. ಸೊ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೆಕ್ಷನ್ ಸಿ 14 ಮಾರ್ಕ್ಸ್, ಸೆಕ್ಷನ್ ಬಿ 8 ಮಾರ್ಕ್ಸ್ ಏನ್ ಬರುತ್ತೆ ಆ ಕ್ವಶನ್ಸ್ ನ. ಅಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಂಪಲ್ಸರಿ ಇರುತ್ತೆ. ಆ ಒಂದು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಜಸ್ಟ್ ಅದನ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಹೂ ಈಸ್ ಸ್ಟೇಬಲ್ ಇದಾರೆ ಅಥವಾ ಹೂ ಈಸ್ ಕನ್ಸಿಸ್ಟೆಂಟ್ ಇದಾನೆ, ಹೂ ಈಸ್ ಬೆಟರ್ ಇದಾರೆ ಅಂತ ಹೇಳೋ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ ತಲೆಯಲ್ಲಿ ಹೋಗ್ಬೇಕು ಅದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್ ಮೇಲೆ ಕೇಳಿರ್ತಕ್ಕಂಥದ್ದು ಅಂತ. ಅಂಡ್ TRT FRT ಫಿಶರ್ ಇಂಡೆಕ್ಸ್ ನಂಬರ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಈಸಿ ಇರ್ತಕ್ಕಂಥ ಟಾಪಿಕ್. ಅಂಡ್ ಓಜಿವ್ ಕರ್ವ್ ಅಥವಾ ಮೀನ್ ಮೀಡಿಯಂ ಮೋಡ್ ಅದು ಕೂಡ ಈಸಿ ಇರ್ತಕ್ಕಂಥ ಟಾಪಿಕ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಇದು ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರನೇ ಇರ್ತಕ್ಕಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ಸ್ ಅನ್ನ ತಿಳಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.